ಯೋಗನೇ ಅಲ್ಲ. ಪತಂಜಲ ಹೇಳೋದು ಜೀವನವೇ ಯೋಗ. ಸತು ದೀರ್ಘಕಾಲ ನಿರಂತರ ಆಸತ್ಕಾರ ಆಸೇವಿತ, ಅದು ಯಾವಾಗಲೂ ಇರೋದು. ಸಂತೋಷ ಎಷ್ಟು ದಿವಸಪ್ಪ ಹಿಂಗಂತೇವ? ಸಂತೋಷ ಜೀವನಾವಧಿ. ಇನ್ನ ಯಾವ ಎಷ್ಟು ದಿವಸ ಇರಬೇಕು ಅಂತ ಕೇಳಬೇಕು ಅಂದ್ರೆ, ಸಿಟ್ಟು ಬಂತು ಎಷ್ಟೊತ್ತಕ ಅಂತ ಕೇಳಬಹುದು. ಅದು ಬಹಳ ತಕ ಇರಬಾರದು. ಎಂದು ಬಂದ ಸಿಟ್ಟು ಸಾಯೋತಕ ಇತ್ತಂದ್ರೆ ಬದುಕೆಲ್ಲ ಹಾಳಾಗಿ ಹೋಗ್ತದ. ಮುಂಜಾನೆ 1 ತಾಸು ಸಿಟ್ಟಿಗೆ ಹೇಳೋದದ, 23 ತಾಸು ನಕ್ಕೋತಿದ್ರೆ ಸಿಟ್ಟೇನು ಮಾಡ್ತದ? ಸಿಟ್ಟು ಕೆಟ್ಟಲ್ಲ, ಅದು ಹೋಗದಿದ್ರೆ ಬಹಳ ಕೆಟ್ಟ. ಪತಂಜಲರು ಬಹಳ ಪ್ರಾಯೋಗಿಕ ಮಾತುಗಳನ್ನು ಅವರು ಹೇಳೋದು. ಯಾವುದೇ ಇರಲಿ, ಈಗ ದ್ವೇಷ ಅದ, ಮಾತ್ಸರ್ಯ ಅದ, ಅಹಂಕಾರ ಅದ, ಇವು ಕೆಟ್ಟಲ್ಲ. ಆದರೆ ಉಳಿದು ಅಂದ್ರೆ ಬಹಳ ಕೆಟ್ಟ. ಅಷ್ಟೆ, ಬಹಳ ತಕ ಉಳಿಬಾರದು. ಬಂತು ಅಂದ್ರೆ ಅಷ್ಟರಾಗ ಬಂದು ಹೋಗಿ ಬಿಡಬೇಕು. ಹೋಗುವಂಥವು ಕೆಲವು ಅದಾವ, ಇರುವಂಥವು ಕೆಲವು ಅದಾವ. ಯೋಗ ಹಿಂಗ ಸಿಟ್ಟು ಬಂದು ಹಾದಂಗ ಹೋಗೋದಲ್ಲ, ಮುಗಿಸೋದಲ್ಲ. ಇವೆಲ್ಲ ಮುಗಿಸಬೇಕು, ಆದರೆ ಅದನ್ನು ಮುಗಿಸಬಾರದು. ಏನೇನ ನಾವು ಜಗತ್ತಿನಾಗ ಸಂಸಾರ ಅಂತ ಕರಿತೇವೆ ಅದನ್ನು ಮುಗಿಸಬಹುದು, ಆದರೆ ಯೋಗ ಮುಗಿಸಬಾರದು. ಯಾಕೆ? ಯೋಗ ಅಂದ್ರೆ ಪವಿತ್ರವಾದ ಜೀವನ. ಯೋಗ ಅಂದ್ರೆ ಪ್ರಶಾಂತವಾದ ಜೀವನ. ಜೀವನಕ್ಕೆ ಬದುಕೋದಕ್ಕೆ ಯೋಗ ಅಂತಾರೆ ವಿನಃ ಯಾವುದೋ ಒಂದು ಕ್ರಿಯಾಯೋಗ ಅಲ್ಲ. ಆದ್ದರಿಂದ ಯೋಗ ಇದು ನಿಧಾನವಾಗಿ ಸಾಗಬೇಕು. ಅದನ್ನು ಕ್ರಮವಾಗಿ ಹೇಳ್ತಾನೆ ಪತಂಜಲ. ಆತ 2 ಭಾಗ ಮಾಡಿದ. ಇಲ್ಲ, ಬಾಹ್ಯ ಯೋಗ, ಅಭ್ಯಂತರ ಯೋಗ 2. ಅಂತರದೊಳಗ ಯೋಗ, ಒಳಗ ಯೋಗ, ಹೊರಗ ಯೋಗ 2. ಒಂದು ಸ್ಥೂಲ ಯೋಗ, ಒಂದು ಸೂಕ್ಷ್ಮ ಯೋಗ. ಅಭ್ಯಂತರ ಅಥವಾ ಅಂತರ ಯೋಗದೊಳಗ ಮತ್ತೆ 2 ಭಾಗ ಮಾಡಿದ. ಒಂದಕ್ಕೆ ಸಬೀಜ ಯೋಗ, ಇನ್ನೊಂದಕ್ಕೆ ನಿರ್ಬೀಜ ಯೋಗ ಅಂತ ಹೆಸರ. ಒಟ್ಟು ಎಷ್ಟದು? 3. ಬಾಹ್ಯ ಯೋಗ, ಸಬೀಜ ಯೋಗ ಮತ್ತು ನಿರ್ಬೀಜ ಯೋಗ. ಒಟ್ಟು 3. ಅದರಾಗ 2 ಒಂದು ಭಾಗದಾಗ, ಒಂದು ಭಾಗದಾಗ. ಆತ ಹೇಳ್ತಾನೆ, ಹೊರಗ ಜೀವನ ಚಂದ ಇರಲೇಬೇಕು. ನಾವು ಒಳಗಷ್ಟ ಯೋಗ ಮಾಡ್ತೇವೆ ಅಂದ್ರೆ ಆಗೋದಿಲ್ಲ. ಅದು ಹೊರಗಿನಿಂದ ಶುರುವಾಗಬೇಕು. ಎಲ್ಲಿಂದ ಶುರುವಾಗೋದು? ಜೀವನ ಹೊರಗ ಶುರುವಾಗೋದು, ಒಳಗೂ ಇರೋದು. 2 ಬೇಕಲ್ಲ. ಜೀವನ ಅಂದ್ರೆ 2, ಒಳಗೂ ಒಂದಿಷ್ಟಿರ್ತದ, ಹೊರಗೂ ಒಂದಿಷ್ಟಿರ್ತದ. ನಮ್ದು ಒಳಗ ಜೀವನದ ಅಂದ್ರೆ ಏನರ್ಥ? ನಾವು ಒಳಗೆ ಬದುಕೇವಿ, ಹೊರಗೆ ಹೋಗೇವಿ ಅಂದ್ರೆ ಏನರ್ಥ? ಹೊರಗೂ ಹಾಗ ಇರಬೇಕು, ಒಳಗೂ ಹಾಗ ಇರಬೇಕು. ಈಗ ನಾಟಕ ಮಾಡ್ತಾರೆ, ನಗತಾರ ಇಲ್ಲ, ಎಲ್ಲಿ ಸ್ಟೇಜಿನ ಮೇಲೆ ನಗತಾರ, ಅದು ಬರೇ ಹೊರಗಿರ್ತದ, ಒಳಗಿರ್ತದೇನು? ಪಗಾರ ಕೊಟ್ಟಿರುವುದಿಲ್ಲ 3 ತಿಂಗಳ. ಅಲ್ಲೇನು ಒಳಗ ನಗತಾನ?